95% ಸ್ಟಾರ್ಟ್ಅಪ್ ಫಸ್ಟ್ ಇಯರ್ ಅಲ್ಲೇ ಮುಚ್ಕೊಂಡು ಹೋಗ್ಬಿಡುತ್ತೆ. ಏನಕ್ಕೆ ಈಗ ಆಗತ್ತೆ? ಇದನ್ನ ಅವಾಯ್ಡ್ ಮಾಡೋದು ಹೇಗೆ? ಈ ಫೇಲ್ಯೂರ್ ಆಗ್ತಾ ಇರಕ್ಕೆ ಕಾಮನ್ ಮಿಸ್ಟೇಕ್ಸ್ ಗಳೇನು? ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡು. ವಿ ವಿಲ್ ಬ್ರೇಕ್ ಡೌನ್ ಫ್ರಮ್ ಟಾಪ್ ಟು ಬಾಟಮ್ ವೈ ಮೋಸ್ಟ್ ಸ್ಟಾರ್ಟ್ಅಪ್ ಡೋಂಟ್ ಸರ್ವೈವ್ ಅಂಡ್ ಹಾಗೆ ಹೇಗೆ ನೀನು ಮಿಕ್ಕಿದ 5% ಜನರ ತರ ಸಕ್ಸಸ್ ಆಗ್ಬಹುದು ಅಂತ ಈ ವಿಡಿಯೋದಲ್ಲಿ ನೋಡೇ ಬಿಡೋಣ. ಓಕೆನಾ? ಸ್ಟಾರ್ಟ್ ಮಾಡೋಣ ವಿಡಿಯೋ. ಸ್ಟಾರ್ಟ್ ಮಾಡೇ ಬಿಡೋಣ. ನಂಬರ್ 1 ರೀಸನ್ ಏನು ಅಂದ್ರೆ ಲ್ಯಾಕ್ ಆಫ್ ಮಾರ್ಕೆಟ್ ನೀಡ್. ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದ ಎಂಟರ್ಪ್ರಿನರ್ಸ್ ಅವ್ರ ಐಡಿಯಾನ ತುಂಬಾ ಲವ್ ಮಾಡ್ತಾರೆ, ಆದ್ರೆ ಅವ್ರಿಗವರು ಕ್ವೆಶನ್ ಹಾಕೊಳ್ಳೋದನ್ನ ಮಿಸ್ ಮಾಡ್ತಾರೆ. ಆ ಕ್ವೆಶನ್ ಏನಂದ್ರೆ, ಡಸ್ ಎನಿವನ್ ಆಕ್ಚುಲಿ ವಾಂಟ್ ದಿಸ್? ಯಾರಿಗಾದ್ರೂ ಈ ಪ್ರಾಡಕ್ಟ್ ಬೇಕಾ ಅಥವಾ ಈ ಸರ್ವಿಸ್ ಬೇಕಾ ಅನ್ನೋದನ್ನ ಕ್ವೆಶನ್ ಮಾಡಲ್ಲ. ನೀನ್ ಒಂದು ಪ್ರಾಡಕ್ಟ್ ನೋ ಅಥವಾ ಸರ್ವಿಸ್ ನೋ ಬಿಲ್ಡ್ ಮಾಡಿದ್ಯಾ, ಆ ಪ್ರಾಡಕ್ಟ್ ಅಥವಾ ಸರ್ವಿಸ್ ಕಸ್ಟಮರ್ ಪ್ರಾಬ್ಲಮ್ ಸೊಲ್ಯೂಷನ್ ಇಲ್ಲ ಅಂದ್ರೆ ಏನಕ್ಕೆ ತಗೊಂತಾರೆ? ವೈ ದೇ ವಿಲ್ ಬೈ? ಮಾರ್ಕೆಟ್ ನ ರಿಸರ್ಚ್ ಮಾಡೋದು ವೆರಿ 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 ಇಂಪಾರ್ಟೆಂಟ್. ನಿನಗೊಂದು ಪ್ಯೂರ್ ಎಕ್ಸಾಂಪಲ್ ಕೊಡ್ತೀನಿ ನೋಡು. ನೀನೊಂದು ಕಾಸ್ಟ್ಲಿ ಗ್ಯಾಜೆಟ್ ನ ಒಂದು ಸ್ಟಾರ್ಟ್ಅಪ್ ಮಾಡಿದ್ಯಾ ಅನ್ಕೋ. ನಿನ್ನ ಹತ್ರ ಇರೋ ದುಡ್ಡು ಫುಲ್ ಪ್ರಾಡಕ್ಟ್ ಮೇಲೆ ನೀನ್ ಇನ್ವೆಸ್ಟ್ ಮಾಡಿದ್ಯಾ. ನಿನ್ ಪ್ರಾಡಕ್ಟ್ ಏನಕ್ಕೆ ತಗೊಂತಾರ ಜನ? ನೀನ್ ಅಷ್ಟೊಂದು ಇನ್ವೆಸ್ಟ್ ಮಾಡಿದ್ಯಾ ಅಂದ್ರೆ ಲಾಭಕ್ಕೆ ನೀನ್ ಸೆಲ್ ಮಾಡ್ಬೇಕು. ನೀನ್ ಅಷ್ಟೇ ರೇಟ್ ಇಡ್ತೀಯ. ಏನಕ್ಕೆ ತಗೊಂತಾರ ಜನ? ನಿನ್ ಪ್ರಾಡಕ್ಟ್ ಬ್ರ್ಯಾಂಡ್ ಇದೆಯಾ? ಸ್ಟಾರ್ಟ್ಅಪ್ ಮಾಡಿರ್ತೀಯ, ಹೊಸ ಬ್ರ್ಯಾಂಡ್, ಏನಕ್ಕೆ ತಗೊಂತಾರ ಜನ? ಇದೊಂದು ನೀನು ಕ್ವಶನ್ ಮಾಡ್ಕೊ. ಇನ್ನೂ ನಿನಗೆ ಅರ್ಥ ಆಗಂಗೆ ಹೇಳ್ತೀನಿ ನೋಡು. ಐಫೋನ್ ನ 1 ಲಕ್ಷಕ್ಕೆ ಸೆಲ್ ಮಾಡ್ತಾರೆ. ನೀನೊಂದು ಫೋನ್ ಸ್ಟಾರ್ಟ್ಅಪ್ ಇಟ್ಕೊಂಡಿರ್ತೀಯ ಅನ್ಕೋ. ನಿನ್ನ ಫೋನ್ ಅನ್ನ 1 ಲಕ್ಷಕ್ಕೆ ನೀನು MRP ಇಟ್ಟಿರ್ತೀಯ. ಏನಕ್ಕಂದ್ರೆ ಅದು ತುಂಬಾ ಕಾಸ್ಟ್ಲಿ ಸರ್ವಿಸ್ ನೀನು ಹಾಕೊಂಡಿರ್ತೀಯ. ಏನಕ್ಕಂದ್ರೆ ಫಸ್ಟ್ ಸ್ಟಾರ್ಟ್ಅಪ್ ಬೆಸ್ಟ್ ಕೊಡೋಣ ಅಂತ ನಿನ್ ಮೈಂಡ್ ಅಲ್ಲಿ ಥಿಂಕಿಂಗ್ ಅಲ್ಲಿ ಇರುತ್ತೆ. ಹೌದು, ಬೆಸ್ಟ್ ಕೊಡ್ಬೇಕು, ಆದ್ರೆ ಎಲ್ಲಿವರೆಗೂ ಕೊಡ್ಬೇಕು? ನಿನಗಂತ ನೀನೊಂದು ಬಜೆಟ್ ಹಾಕೋಬೇಕು. ನೀನ್ ಆ ತರ ಕಾಸ್ಟ್ಲಿ ಐಟಮ್, ನೀನ್ ಆ ತರ ಕಾಸ್ಟ್ಲಿ ಏನಾದ್ರೂ ಮಾಡ್ತೀಯಾ ಅಂದ್ರೆ ನಿನ್ನ ಬ್ರ್ಯಾಂಡ್ ನ ನೀನ್ ಫಸ್ಟ್ ಬಿಲ್ಡ್ ಮಾಡು. ನಿನ್ನ ಬ್ರ್ಯಾಂಡ್ ವ್ಯಾಲ್ಯೂನ ಬಿಲ್ಡ್ ಮಾಡು. ಜನರ ಹತ್ರ ಗುಡ್ ವಿಲ್ ನ ಬಿಲ್ಡ್ ಮಾಡು. ಆಮೇಲೆ ನೀನ್ ಏನೇ ಮಾಡಿದ್ರು ನಡೆಯುತ್ತೆ. ಮೋಸ್ಟ್ ಆಫ್ ದ ಸ್ಟಾರ್ಟ್ಅಪ್ ಕಂಪನೀಸ್ಗೆ ಇಲ್ಲೇ ಪ್ರಾಬ್ಲಮ್ ಆಗೋದು. ಮಾರ್ಕೆಟ್ ನ ರಿಸರ್ಚ್ ಮಾಡು, ನೋಡು, ತಿರುಗು, ಡಿಮ್ಯಾಂಡ್ ಏನಿದೆ ಅದಕ್ಕೆ ನೀನ್ ಏನ್ ಸಪ್ಲೈ ಮಾಡಬೇಕು ಅಂತ ತಿಳ್ಕೊಂಡು ಅದನ್ನ ಸಪ್ಲೈ ಮಾಡು. ಇದ್ರಲ್ಲಿ ನಾನು ನಿನಗೊಂದು ಪ್ರೋ ಟಿಪ್ ನ ಕೊಡ್ತೀನಿ ನೋಡು. ನಿನಗ್ ನೀನ್ ಏನು ಅನ್ಕೋಬೇಡ, ನಿನಗ್ ನೀನೇ ಗೆಸ್ ಮಾಡಬೇಡ. ಟಾಕ್ ವಿತ್ ಯುವರ್ ಪೊಟೆನ್ಶಿಯಲ್ ಕಸ್ಟಮರ್, ಐಡೆಂಟಿಫೈ ದೇರ್ ಪೇನ್ ಪಾಯಿಂಟ್ಸ್ ಅಂಡ್ ಬಿಲ್ಡ್ ದ ಸೊಲ್ಯೂಷನ್. ಮೇನ್ ಇಂಪಾರ್ಟೆಂಟ್. ಇನ್ನು 2ನೇ ಕಿಲ್ಲರ್ ರೀಸನ್ ಏನು ಅಂದ್ರೆ ರನ್ನಿಂಗ್ ಔಟ್ ಆಫ್ ಮನಿ. ವರ್ಕಿಂಗ್ ಕ್ಯಾಪಿಟಲ್ ಇಟ್ಕೊಂಡೇ ಇರೋದು. ಇನ್ನು ಸಸ್ಟೈನಬಿಲಿಟಿನೇ ಸಿಕ್ಕಿಲ್ಲ. ನಿನ್ನ ಲಿಮಿಟ್ಗೂ ಮೀರಿ ನಿನ್ ಎಂಪ್ಲಾಯೀಸ್ ನ ಹೈಯರ್ ಮಾಡೋದು. ಗೋಲ್ ನ ಫೋಕಸ್ ಮಾಡೋಕ್ಕಿಂತ ಫ್ಯಾನ್ಸಿ ಥಿಂಗ್ಸ್ ನ ಫೋಕಸ್ ಮಾಡೋದು. ಫ್ಯಾನ್ಸಿ ಥಿಂಗ್ಸ್ ಅಂದ್ರೆ ಫ್ಯಾನ್ಸಿ ಆಫೀಸ್ಗಳು, ಫ್ಯಾನ್ಸಿ ಐಟಮ್ಗಳು, ಫ್ಯಾನ್ಸಿ ಬ್ಯಾನರ್ಗಳು ಬೇಕಾ? ನಿನ್ನ ಗೋಲ್ ಬಗ್ಗೆ ಥಿಂಕ್ ಮಾಡು. ನಿನ್ನ ಮಾರ್ಕೆಟ್ ನ ಹೆಂಗೆ ರೀಚ್ ಮಾಡೋದಂತ ಥಿಂಕ್ ಮಾಡು. ಲಿಮಿಟ್ ಮೀರಿ ಯಾವತ್ತು ಸ್ಪೆಂಡ್ ಮಾಡಕ್ ಹೋಗ್ಬೇಡ. ಇದಕ್ಕೂ ಪ್ರೋ ಟಿಪ್ ಕೊಡ್ತೀನಿ ನೋಡು. ನಿನ್ನ ನಂಬರ್ಸ್ ಏನೋ ನಿನಗೆ ಗೊತ್ತಿರಬೇಕು. ಹ್ಯಾವ್ ಎ ಕ್ಲಿಯರ್ ಬಜೆಟ್ ಇನ್ ಯುವರ್ ಮೈಂಡ್. ರೆವೆನ್ಯೂ ಜನರೇಟ್ ಆಕ್ಟಿವಿಟೀಸ್ ನ ಪ್ರಿಯೋರಿಟೈಸ್ ಮಾಡು. ನಿನ್ನ ಎಕ್ಸ್ಪೆನ್ಸ್ ನ ಎಷ್ಟಾಗತ್ತೋ ಅಷ್ಟು ಕಮ್ಮಿ ಮಾಡು. ಇನ್ನೂ ಒಂದು ರೀಸನ್ ಸ್ಟಾರ್ಟ್ಅಪ್ ಕಂಪನಿ ಫೇಲ್ ಆಗೋದ್ ಮೇನ್ ಕಾರಣ ಏನು ಅಂದ್ರೆ ನಿನ್ನ ಬಿಸ್ನೆಸ್ ಮಾಡೆಲ್ ತುಂಬಾ ವೀಕ್ ಆಗಿರುತ್ತೆ. ನೀನು ಹೇಗೆ ರೆವೆನ್ಯೂ ಜನರೇಟ್ ಮಾಡ್ತೀಯ ಅನ್ನೋದೇ ಗೊತ್ತಿರಲ್ಲ. ಇಟ್ಸ್ ಅ ಪ್ರಿಟಿ ಬೇಸಿಕ್ ಥಿಂಗ್. ಆದ್ರೆ ತುಂಬಾ ಸ್ಟಾರ್ಟ್ಅಪ್ ಕಂಪನಿ ಇದನ್ನೇ ಸ್ಕಿಪ್ ಮಾಡ್ತಾರೆ. ಇನ್ನೂ ಎಕ್ಸಾಂಪಲ್ ಹೇಳ್ತೀನಿ ನೋಡು. ಒಂದು ಸ್ಟಾರ್ಟ್ಅಪ್ ಇರತ್ತಪ್ಪ. ಒಂದು ಸ್ಟಾರ್ಟ್ಅಪ್ ಕಂಪನಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫ್ರೀ ಪ್ಲಾನ್ಸ್ ನ ಕೊಟ್ಬಿಡ್ತಾರೆ. ಇನ್ನು ಮಾನಿಟೈಸ್ ಆಗೇ ಇರಲ್ಲ. ಮಾನಿಟೈಸ್ ಪ್ಲಾನ್ ಏನು ಅಂತಾನೂ ಗೊತ್ತಿರಲ್ಲ. ಸುಮ್ಮನೆ ಫ್ರೀ ಆಗಿ ಕೊಟ್ಬಿಡೋದು. ನಿನಗಿದ್ರಿಂದ ಯೂಸರ್ಸ್ ಏನೋ ಸಿಗ್ತಾರೆ, ಆದ್ರೆ ನೋ ಪ್ರಾಫಿಟ್. ನೀನೇನ್ ಅಂಬಾನಿನ? ನಿನ್ನ ಹತ್ರ ವರ್ಕಿಂಗ್ ಕ್ಯಾಪಿಟಲ್ ಅಷ್ಟೊಂದಿರಕ್ಕೆ ಈ ತರ ಫ್ರೀ ಸರ್ವಿಸ್ ನ ಕೊಟ್ರೆ ನಿನಗೆ ಗೊತ್ತಿಲ್ಲದೆ ನೀನೇ ಲಾಸ್ ಆಗಿ ಒಂದು ದಿನ ಸ್ಟಾರ್ಟ್ಅಪ್ ನ ಮುಚ್ಚಿಬಿಡ್ತೀಯ. ಏನ್ ಹೇಳೋ? ಮುಚ್ಚಿಬಿಡ್ತೀಯ. ಇದಕ್ ಪ್ರೋ ಟಿಪ್ ಏನ್ ಗೊತ್ತಾ? ಇದಕ್ ನೀನೇ ಕೇಳಬೇಕು. ವಾಟ್ ವ್ಯಾಲ್ಯೂ ಡು ಐ ಪ್ರೊವೈಡ್ ಅಂತ, ಹೂ ವಿಲ್ ಪೇ ಫಾರ್ ಇಟ್ ಅಂತ, ಹೌ ಡು ಐ ಸ್ಕೇಲ್ ಪ್ರಾಫಿಟಬಲಿ ಅಂತ. ಇಲ್ಲಿವರೆಗೂ ಈ ವಿಡಿಯೋ ನೋಡ್ತಿದ್ಯಾ ಅಂದ್ರೆ ನೀನು ಒಂದು ಸ್ಟಾರ್ಟ್ಅಪ್ ಮಾಡೋ ಪ್ಲಾನ್ ಅಲ್ಲಿ ಇದೆಯಾ ಅಂತ ಅರ್ಥ. ಸೊ ಮಿಸ್ ಮಾಡದೆ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡು. ಯಾಕಂದ್ರೆ ಇಂಥ ಪ್ರಾಡಕ್ಟಿವ್ ಕಾಂಟೆಂಟ್ ಕನ್ನಡದಲ್ಲಂತೂ ನಿನಗೆ ಯಾರು ಕೊಡೋದಿಲ್ಲ. ಇಟ್ಸ್ ಅ ಪ್ರಾಡಕ್ಟಿವ್ ಕಾಂಟೆಂಟ್ ಡೂಡ್. ಜಸ್ಟ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಕಮೆಂಟ್ ಮಾಡು ನಿಜವಾಗ್ಲೂ ನೀನು ಸ್ಟಾರ್ಟ್ಅಪ್ ಮಾಡ್ತಿದ್ಯಾ ಅಂದ್ರೆ. ಓಕೆ? ಹೆಸರು ಗೊತ್ತಲ್ಲ, ಶೊನಾಯ್ ಅಂದ್ರೆ ನಾನಲ್ಲ, ಯಾರು? ನೀನು. ಸರಿ, ಇನ್ನೊಂದು ವಿಷಯ ಏನು ಅಂದ್ರೆ ಇವತ್ತು 5 ಗಂಟೆಗೆ ನಿನಗೆ ಡಿಜಿಟಲ್ ಮಾರ್ಕೆಟಿಂಗ್ದು ನಾನು ಹೇಳಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ, ಅಂದ್ರೆ ನೆನ್ನೆ ವಿಡಿಯೋದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಹೇಳಿದೆ. ಡಿಜಿಟಲ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋದು ಹೇಗೆ ಏನು ಅನ್ನೋದು ನಾನು ನಿನ್ನ ಜೊತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಡೇ 1 ಏನು ನೀನು 5 ಗಂಟೆಗೆ, ಇವತ್ತು ಸಾಯಂಕಾಲ 5 ಗಂಟೆಗೆ ನೀನು ವಿಡಿಯೋದಲ್ಲಿ ನೋಡ್ಬೋದು. ಓಕೆ, ಸ್ಟೇ ಟ್ಯೂನ್ ಟು ಮೈ ಚಾನಲ್. ನೋಡ್ತಾ ಇರು ನನ್ನನ್ನು. ಬರ್ತೀನಿ. ಬಾಯ್. ಸಿ ಗು ವಾ. ಓಕೆ, ಬಾಯ್.